ಪ್ರಿಯಾಮಣಿಯ ಒಂದು ಬಿಕಿನಿ ಕತೆ. ಬಿಕಿನಿ ಹಾಕಿದ್ದಕ್ಕೆ ಫ್ಯಾನ್ಸ್ ಗರಂ. ಬಿಕಿನಿ ಹಾಕಲೇಬೇಕಂತ ಡೈರೆಕ್ಟರ್ ಫೋರ್ಸ್ ಮಾಡಿದ್ರು. ಇಷ್ಟ ಇಲ್ಲದೆ ಇದ್ರೂ ಸಹ ಬಿಕಿನಿ ಹಾಕದೆ ತುಂಬಾ ಅವಮಾನ ಆಯಿತು. ಪ್ರಿಯಾಮಣಿ ಒಂದು ಕಾಲದಲ್ಲಿ ಸ್ಟಾರ್ ನಟಿಯಾಗಿ ಮೆರೆದಿದ್ರು. ದಕ್ಷಿಣ ಭಾರತದಲ್ಲಿ ಇವರು ಸೃಷ್ಟಿಸಿದ ಹವಾ ಹೇಗಿತ್ತು ಅಂದ್ರೆ, ಬೆಂಗಳೂರಿನಲ್ಲಿ ಬೆಳೆದಿದ್ರು. ತಮಿಳು, ತೆಲುಗು, ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಹೆಚ್ಚಾಗಿ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು. ಈಗಲೂ ಸಹ ಟಾಲಿವುಡ್, ಬಾಲಿವುಡ್, ಕಾಲಿವುಡ್ಗಳಲ್ಲಿ ನಟಿಸುತ್ತಿದ್ದಾರೆ. ಇತ್ತೀಚೆಗೆ ಪ್ರಿಯಾಮಣಿ ಅವರು ಸರಸ್ವತಿ ಎಂಬ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಸರಸ್ವತಿ ಸಿನಿಮಾದ ಪ್ರಚಾರದ ವೇಳೆ ಮಾತನಾಡಿದ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎದುರಾದ ಚಾಲೆಂಜಿಂಗ್ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ಪ್ರಿಯಾಮಣಿ 2003ರಲ್ಲಿ ತೆಲುಗಿನ ಏವಾರೆ ಅತಗಾಡು ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಆ ಬಳಿಕ ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸಿದ್ರು. ಒಂದು ಸಮಯದಲ್ಲಿ ಪ್ರಿಯಾಮಣಿ ತಮ್ಮ ವೃತ್ತಿ ಬದುಕಿನ ಉತ್ತುಂಗದಲ್ಲಿ ಇರುವಂತಹ ಸಮಯ ಅದು. ಚಿತ್ರರಂಗಕ್ಕೆ ಕಾಲಿಟ್ಟು 6 ವರ್ಷಗಳ ಬಳಿಕ ಪ್ರಿಯಾಮಣಿ ರಾಮ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಬಳಿಕ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಇಂದಿಗೂ ಸಹ ಪ್ರಿಯಾಮಣಿ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಆಕ್ಟಿವ್ ಆಗಿಯೇ ಇದ್ದಾರೆ. ಆದರೆ ಇವರು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಆರಂಭದ ದಿನಗಳಲ್ಲಿ ಸಿನಿಮಾವೊಂದಕ್ಕೆ ಬಿಕಿನಿ ಧರಿಸಿ ಕೆಲವರ ಕೆಂಗಣಿಗೆ ಗುರಿಯಾಗಿದ್ರು. ಆ ಬಗ್ಗೆ ಪ್ರಿಯಾಮಣಿಯವರು ಸರಸ್ವತಿ ಸಿನಿಮಾದ ಪ್ರಚಾರದ ವೇಳೆ ಮಾತನಾಡಿದ್ದಾರೆ. ಪ್ರಿಯಾಮಣಿ ಅವರ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ನಟಿಸಿದಂತಹ ಸಿನಿಮಾ ಅಂದ್ರೆ ಅದು ದ್ರೋಣ. ಈ ಸಿನಿಮಾದಲ್ಲಿ ಪ್ರಿಯಾಮಣಿ ಬಿಕಿನಿ ಧರಿಸಿ ಸಂಚಲನ ಸೃಷ್ಟಿಸಿದ್ರು. ಈ ಬಗ್ಗೆ ಅವರಿಗೆ ಪ್ರಶ್ನೆ ಎದುರಾದಾಗ ಇದಕ್ಕೆ ಪ್ರಿಯಾಮಣಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಕತೆಗೆ ತಕ್ಕಂತೆ ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಬಟ್ಟೆಗಳನ್ನ ಧರಿಸುವುದು ತಪ್ಪಲ್ಲ. ಸ್ವಿಮ್ಮಿಂಗ್ ಪೂಲ್ ದೃಶ್ಯವಿದ್ದಾಗ ಸೀರೆ ಅಥವಾ ಜೀನ್ಸ್ ಹಾಕೋದಕ್ಕೆ ಸಾಧ್ಯವಿಲ್ಲ ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಬಿಕಿನಿ ಧರಿಸಲೇಬೇಕಾಗತ್ತೆ ಅಂತ ಪ್ರಿಯಾಮಣಿ ವಿವರಿಸಿದ್ದಾರೆ. ಅಂದಹಾಗೆ ಈ ದೃಶ್ಯವನ್ನ ಮಾಡುವಾಗ ಪ್ರಿಯಾಮಣಿಗೆ ಮೊದಲು ಭಯವಾಗಿತ್ತು ಅನ್ನೋದನ್ನ ಕೂಡ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ನಿರ್ದೇಶಕರು ನನ್ನನ್ನ ಮನವೊಲಿಸಲು ಪ್ರಯತ್ನಿಸಿದ್ರು. ಅದೇ ಸಮಯದಲ್ಲಿ ತಶಾನ್ ಸಿನಿಮಾದ ಕರೀನಾ ಕಪೂರ್ ಬಿಕಿನಿ ವಿಡಿಯೋವನ್ನ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇ ಸಮಯದಲ್ಲಿ ತಶಾನ್ ಸಿನಿಮಾದ ಕರೀನಾ ಕಪೂರ್ ಬಿಕಿನಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕರೀನಾ ಕಪೂರ್ ಬಿಕಿನಿಗಿಂತ ವಿಭಿನ್ನವಾಗಿ ನಿಮ್ಮನ್ನ ತೋರಿಸ್ತೀನಿ ಅಂತ ಭರವಸೆ ನೀಡಿದ್ರು. ಅಲ್ಲಿಯವರೆಗೆ ನಾನು ಬಿಕಿನಿ ಇಲ್ಲವೇ ಸ್ವಿಮ್ ಸೂಟ್ ಧರಿಸಿರಲಿಲ್ಲ. ಒಮ್ಮೆ ಪ್ರಯತ್ನಿಸಿ ನೋಡೋಣ ಅಂತ ನಾನು ಸಹ ಒಪ್ಕೊಂಡೆ. ಈ ರೀತಿಯಾಗಿ ಮೊದಲ ಬಾರಿಗೆ ಬಿಕಿನಿ ಅನುಭವವನ್ನ ಎಲ್ಲರೆದುರು ಮನಬಿಚ್ಚಿ ಮಾತನಾಡಿದ್ದಾರೆ. ಪ್ರಿಯಾಮಣಿ ಬಿಕಿನಿ ಧರಿಸಿದ ಬಳಿಕ ಬಹಳಷ್ಟು ಟೀಕೆಗಳಿಗೆ ಮತ್ತು ಟ್ರೋಲಿಂಗ್ಗೆ ಒಳಗಾಗಿದ್ದನ್ನ ಸಹ ಮೆಲುಕು ಹಾಕಿದ್ದಾರೆ. ನಾನು ಬಿಕಿನಿ ಧರಿಸುವವರೆಗೆ ಸಾಧಾರಣ ಹುಡುಗಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಪ್ರೇಕ್ಷಕರಿಗೂ ಸಹ ನನ್ನನ್ನ ಹೊಸ ಅವತಾರದಲ್ಲಿ ನೋಡಿ ಒಪ್ಪಿಕೊಳ್ಳೋದು ಕಷ್ಟ ಆಗಿ ಈ ರೀತಿಯಾಗಿ ಟ್ರೋಲ್ ಮಾಡಿದ್ರು. ನಟಿಯಾದಾಗ ಇಂತಹ ಸಂದರ್ಭದಲ್ಲಿ ಬಿಕಿನಿ ಧರಿಸಲೇಬೇಕಾಗುತ್ತೆ. ಆದ್ರೂ ನಮ್ಮ ಕಂಫರ್ಟ್ ಝೋನ್ ನಿಂದ ಆಚೆ ಬಂದು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಬಿಕಿನಿ ಹಾಕಲು ಕೇಳಿದ್ರೆ ಖಂಡಿತ ನಾನು ಹಾಕೋದಿಲ್ಲ ಅಂತ ಪ್ರಿಯಾಮಣಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಿಯಾಮಣಿ ಈಗ ಕೊಟ್ಟಂತಹ ಖಡಕ್ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೃತ್ತಿ ಬದುಕಿನ ಕುರಿತ ಅವರ ಸ್ಪಷ್ಟ ನಿಲುವು ಚಿತ್ರರಂಗದಲ್ಲಿನ ಸನ್ನಿವೇಶಗಳಿಗೆ ಬದಲಾಗಿದ್ದರ ಬಗ್ಗೆ ಸಿನಿಮಾ ಪ್ರಿಯರು ಸಹ ಜೋರಾಗಿ ಚರ್ಚೆ ಮಾಡ್ತಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.